ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮದೆ ನೋಡ್ರಿ. ಬರ್ರಿ ಇವತ್ತು ಒಣ ಮೆಣ್ಸಿಕಾಯಿ ತೋರ್ಸಕತ್ತೀರಿ ಅಂಥೇಳಿ ಏನಾರು ಕನ್ಫ್ಯೂಸ್ ಆದ್ರನ್ನ ನೀವು ಒಣ ಮೆಣ್ಸಿಕಾಯಿನ ತೋರ್ಸಾತ್ತೀನಿ ರೀ. ಒಣ ಮೆಣ್ಸಿಕಾಯ್ದು ಈ ಚಟ್ನಿ ಮಾಡೋಣ್ರಿ. ಈ ಬ್ಯಾಡಗಿ ಮೆಣ್ಸಿಕಾಯ್ದು ಚಟ್ನಿ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತೆ ನೋಡ್ರಿ. ಈ ಮೆಣ್ಸಿಕಾಯಿ ಚಟ್ನಿನ ಎದಕ್ಕೆ ಯೂಸ್ ಮಾಡ್ತೀವ್ರಪ್ಪ ಅಂದ್ರೆ ನಾವು ಭಾಳ ಹೆಚ್ಚು ಅಂತಂದ್ರೆ ಈ ಬಸರಿ ಬೈಕ್ ಇರ್ತೈತಲ್ರಿ, ಆ ಬಸರಿ ಬೈಕಿಗೆ ನಾವು ಇದನ್ನು ಈ ಚಟ್ನಿ ಕಂಪಲ್ಸರಿಯಾಗಿ ಮಾಡ್ತೇವೆ ನೋಡ್ರಿ. ನಮ್ಮ ಕಡೆ ಅಂದರೂ ಇದು ಇರಲೇಬೇಕು. ಅಂದರೆ ಬುತ್ತಿ ಕೊಡ್ತಾರೆ ರೀ ನಮ್ಮ ಕಡೆ ಬಸರಿ ಬೈಕಿಗೆ, ಅದರೊಳಗೆ ಈ ಚಟ್ನಿ ಮಾತ್ರ ಕಂಪಲ್ಸರಿ ಇರಲೇಬೇಕು ನೋಡ್ರಿ. ಇದಿಲ್ಲ ಅಂತಂದ್ರೆ ಅದು ಕಂಪ್ಲೀಟಾಗಿ ಅನಿಸ್ಕೊಳ್ಳೋದೇ ಇಲ್ಲ ನೋಡ್ರಿ ಬುತ್ತಿ. ಹಾಗಾಗಿ ಈ ಮೆಣ್ಸಿಕಾಯಿನ ನಾನು ಚಟ್ನಿ ಮಾಡಿ ತೋರ್ಸಕತ್ತೀನಿ ರೀ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಇದನ್ನು 2-3 ತಾಸು ನಾನು ಬಿಸಿ ನೀರು ಹಾಕಿ ನೆನೋದಕ್ಕೆ ಇಟ್ಕೊಂಡಿದ್ದು ನೋಡ್ರಿ. ನಾನು ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ನೀವು ನಿಮ್ಗೆ ಎಷ್ಟು ಬೇಕು ನೋಡ್ರಿ ಚಟ್ನಿ, ನೀವು ಅಷ್ಟನ್ನು ಹಾಕೋರಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳಕತ್ತೀನಿ ನಾನು. ಏನು ಮಾಡಿದ್ರಿ ಅನಿವಾರ್ಯ, ನನ್ನ ಕಡೆ ಅಂತರೂ ನಾನು ಕಲ್ಲಿಲ್ಲ, ಅದಕ್ಕೋಸ್ಕರ ನಾನು ಮಿಕ್ಸಿಲಿ ಮಾಡ್ಕೊಳಕತ್ತೀನಿ. ಇದನ್ನು ನಾವು ಕಲ್ಲೊಳಗೆ ಹಿಂಡಿ ಕಲ್ಲಾಗ ಅರೋದ್ವಿ ಅಂದ್ರೆ ಅಂಕರ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕೈತೆ ನೋಡ್ರಿ. ಟೇಸ್ಟು ಹಂಗೆ ಆಕೈತಿ, ಹಂಗೆ ನೋಡಾಕೂ ಕೂಡ ಮಸ್ತ್ ಆಕೈತೆ ರೀ. ಒಂದು ಸ್ವಲ್ಪ ಕೌಡ ಬೌಡ ಆದಂಗೆ ಆಕೈತೆ ರೀ. ಕಲ್ಲೊಳಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊತೀವಿ. ಹಾಗೇ ಇದನ್ನು ಇದಕ್ಕೆ ಏನೇನು ಹಾಕ್ತೇನಂತೆ ತೋರಿಸ್ಬಿಡ್ತೀನಿ ಬರ್ರಿ. ಮೆಣಸಿನ್ಕಾಯಿ ಹಾಕ್ಕೊಂಡೇನಿ ರೀ. ಈಗ ಒಂದು 3-4 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ರೀ. ನಾನು ತೊಗೊಂಡಿದ್ದು ಎಷ್ಟು ಮೆಣಸಿನ್ಕಾಯಿ ತೊಗೊಂಡೆ ನೋಡಿರಿ, ಅದ್ರ ತಕ್ಕಂಗೆ ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊತೀನಿ ರೀ. ಹಾಗನ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಕರಿಬೇವು, 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ ರೀ. 1 ಟೇಬಲ್ ಸ್ಪೂನು ಅಥವಾ ಒಂದು ಅರ್ಧ ಟೇಬಲ್ ಸ್ಪೂನರ ಹಾಕ್ಕೋರಿ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋರಿ ಕಾರಣ ಉಪ್ಪನ್ನು. ಇದಕ್ಕೆ ಬೆಲ್ಲ ಹಾಕ್ಕೋತಾರೆ ರೀ. ನಾನು ಇಲ್ಲೇ ಬೆಲ್ಲನ ಹಾಕ್ಕೊಂಡಿಲ್ಲ. ನೀವು ಬೆಲ್ಲ ಬೇಕಿದ್ರೆ ಬೆಲ್ಲ ಕೂಡ ಹಾಕೋರಿ. ನಂಗೆ ಬೆಲ್ಲ ಹಾಕಿಲ್ಲ, ನಂಗೆ ಇಷ್ಟ ಇಲ್ಲ ಅಂತ ನಾ ಹಾಕಿಲ್ಲ. ನೀವು ಬೇಕಿದ್ರೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೋಬಹುದು. ಇದಕ್ಕೆ ತುಂಬ ಚಲೋ ಇರ್ತೈತೆ ರೀ ಇದು. ಇದನ್ನು ಚೆಂದಾಗ ನಾವು ಉಣ್ಣಾಗಿ ಇದನ್ನು ಮಾಡ್ಕೋಬೇಕಾದ್ರೆ ಇದು ಲಘು ಸಣ್ಣಾಗಂಗಿಲ್ಲ ರೀ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಇದನ್ನು. ಈಗ ನೋಡಿರಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮತ್ತು ಜೀರಿಗೆ ಹಾಕ್ಕೊಂಡಿನಿ ನಾನು. ಇದೆಲ್ಲ ಇದ್ರನ ರೀ ಕೆಂಪು ಖಾರ ಮಸ್ತ್ ಆಗೋದು. ಇದನ್ನು ರೊಟ್ಟಿ ಜೊತೆಗೆ ನಾವು ಶೇಂಗಾ ಎಣ್ಣೆ ಅಥವಾ ನಾವು ಕುಸುಬಿ ಎಣ್ಣೆ ಅಂತೀವಿ ರೀ. ಕುಸುಬಿ ಎಣ್ಣೆ ಸಿಗ್ತೈತಿ ನಮ್ಮ ಕಡೆ, ಅದು ಕೂಡ ಅಂತೂ ಮಸ್ತ್ ಇರ್ತೈತೆ ನೋಡ್ರಿ ಅದು. ಆ ಎಣ್ಣೆ ಜೊತೆಗೆ ರೊಟ್ಟಿ ಒಳಗೆ, ಬಿಸಿ ರೊಟ್ಟಿ ಒಳಗೆ ಈ ಕೆಂಪು ಚಟ್ನಿ ಎಣ್ಣೆ ಹಾಕ್ಕೊಂಡು ತಿಂದ್ವಿ ಅಂದ್ರೆ ಭಾಳ ಟೇಸ್ಟ್ ಆಕೈತೆ ರೀ. ಹಂಗನ ನಾವು ಅನ್ನ ಉಣ್ತಿರ್ತೇವಲ್ಲ ರೀ, ಅನ್ನಕ್ಕೂ ಇದನ್ನು ಹಾಕ್ಕೊಂಡು ಸ್ವಲ್ಪ ನಾವು ಬಾಡಿಸ್ಕೊಂಡು ಉಂಡ್ವಿ ಅಂದ್ರೆ ಭಾಳ ಟೇಸ್ಟ್ ಆಕೈತೆ ರೀ ಇದು. ನೀವು ಒಂದು ಸತಿ ಮನ್ಯಾಗ ಟ್ರೈ ಮಾಡಿರಿ. ಹಿಂಗೆ ಮೆಣ್ಸಿಕಾಯಿ ಇದ್ವಂದ್ರೆ ನಮ್ಮ ಕಡೆ ಈ ಬ್ಯಾಡಗಿ ಮೆಣ್ಸಿಕಾಯಿ ಇದ್ವಂದ್ರೆ ಅವನ್ನ ಹಾಕ್ಕೊಂಡು ನೀವು ಬಿಸಿನೀರೊಳಗೆ ಈ ರೀತಿಯಾಗಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಅಥವಾ ಹಿಂಡಿ ಕಲ್ಲಿತ್ತಂದ್ರೆ ಅದ್ರೊಳಗೆ ಹರ್ಕೊಂಡು ತಿನ್ನಿರಿಪ್ಪ, ಮಸ್ತ್ ಭಾಳ ಆಕೈತೆ ರೀ ಇದು. ಟೇಸ್ಟ್ ಅಂದ್ರೆ ಅಂಥ ಟೇಸ್ಟ್ ಇರ್ತೈತೆ ನೋಡ್ರಿ. ಹಂಗಾರೆ ನೀವು ಕೂಡ ನಂಗೆ ಕಮೆಂಟ್ ಮಾಡಿರಿ. ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ ನೋಡ್ರಿ. ಇಲ್ಲೇ ಇಷ್ಟು ಚಂದ ರುಬ್ಬೈತಲ್ಲ, ಅದಕ್ಕೆ ನೋಡ್ರಿ ಒಂದು ಇದು ಮೆಣ್ಸಿಕಾಯಿದು ಬೀಜನ ಉಳಿದಿಲ್ಲ. ಸೊ ಈ ಥರ ನಾವು ರುಬ್ಕೊಂಡು ಬಂದ್ವಿ ಅಂದ್ರೆ ಮೆಣ್ಸಿಕಾಯಿ ಚಟ್ನಿ ರೆಡಿ ಆಕೈತೆ ನೋಡ್ರಿ. ಕೆಂಪು ಮೆಣ್ಸಿಕಾಯಿ ಚಟ್ನಿ. ಇದನ್ನು ದೋಸೆಗೂ ಕೂಡ ಹಚ್ಕೋಬೋದು ನೀವು. ನಮ್ಮ ಕಡೆ ಅಂದರೂ ನಾವು ಭಾಳ ರೊಟ್ಟಿಗಿನ ಹಚ್ಕೊಂಡು ತಿಂತೀವಿ ನೋಡ್ರಿ ಇದನ್ನು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿರಿ. ಹಂಗನ ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಂಗನ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಾವು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮ್ಗೆ ಬರ್ತಾವೆ, ನೀವೇ ನೋಡ್ಬೋದು ನನ್ನ ವಿಡಿಯೋನ. ಹಂಗಂದ್ರೆ ಈ ರೆಸಿಪಿ ಹೆಂಗಾಗಿತ್ತು ಅಂತ ನಂಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಮತ್ತು ಹಂಗಂದ್ರೆ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿರಿ, ಹೆಂಗಾಗಿತ್ತಂತ ನಂಗೆ ಹೇಳ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ನನ್ನ ವಿಡಿಯೋ ನೋಡಿದಂತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.